ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹಸ್ಬೆಂಡು ರಜೆ ಹಾಕಿದ್ರು, ಹಾಗಾಗಿ KRSಗೆ ಹೋಗೋಣ ಅಂತ KRSಗೆ ಹೋಗ್ತಾ ಇದ್ವಿ. ಬನ್ನಿ ನೀವು ನಮ್ಮ ಜೊತೆ KRS ನೋಡಿರಂತೆ. ಹೇಗಿದೆ ನನ್ನ ಔಟ್ಫಿಟ್? ನನ್ನ ಔಟ್ಫಿಟ್ ಮಾಡ್ದಂಗೆ ಮಾಡಿದ್ರಿ. ಇದು ನನ್ನ ಔಟ್ಫಿಟ್ ಹೇಗಿದೆ. ಬನ್ನಿ, ಟೈಮ್ ಆಗ್ತಾಯಿದೆ, ಹೋಗಿ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. KRSಗೆ ಹೋಗ್ತಾ ಇದ್ವಿ. ನೋಡಿ ಏನು ಸಖತ್ತಾಗಿರೋ ವ್ಯೂ ಕಾಣಿಸ್ತಾ ಇದೆಯಾ? ಅದ್ಭುತವಾಗಿದೆ, ವಂಡರ್ಫುಲ್. ಫೋನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾನೆ ಇದ್ರೂ ಆದರೂ ಅಷ್ಟು ತೆಗ್ದಿದ್ದೀನಿ. ಕಣ್ಣಲ್ಲಂತೂ ಸಖತ್ತಾಗಿ ಕಾಣ್ತಾ ಇದೆ. ಡೈರೆಕ್ಟಾಗಿ ನೋಡಿ ಹೆಂಗೆ ಚಿಮ್ತಾ ಇದೆ. ಮೋಡ ಯಾವುದು, ನೀರು ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ವಾ, ಸಕ್ಕತ್ತಾಗಿದೆ. ಕಾಣಿಸ್ತಾ ಇದೆಯಾ? ಒಂಥರ ಮಳೆ, ಒಳ್ಳೆ ವ್ಯೂ, ಒಳ್ಳೆ ನೀರು, ಸಕ್ಕತ್ತಾಗಿದೆ. ವಾವ್, ಹೆಂಗೆ ಹರಿದು ಬರ್ತಾ ಇದೆ ನೋಡಿ. ವಾವ್, ಒಂಥರ ಮಳೆ ಬರ್ತಾ ಇದೆ. ಒಂಥರ ನೆನೀತಾ ಇದೀವಿ ಅಂತಲೂ ಗೊತ್ತಾಗ್ತಾ ಇಲ್ಲ, ನೆನೀತಾ ಇಲ್ಲ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ. ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಬ್ಯೂಟಿಫುಲ್. ಅದ್ಭುತವಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಬನ್ನಿ ನೀವು ನೋಡಿ ಈ ಅದ್ಭುತ ದೃಶ್ಯನ. ಎರಡು ಕಣ್ಣು ಸಾಲಲ್ಲ ನೋಡೋಕ್ಕೆ. ಅಲ್ವಾ? ಎಷ್ಟು ಚೆನ್ನಾಗಿದೆ, ಸೂಪರ್. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಆಗಿದೆ ಅಲ್ವಾ? ಆಹಾ, ಅದ್ಭುತವಾಗಿದೆ. ನೋಡಿ ಅಲ್ಲಿಂದ ನೀರು ಬರ್ತಾ ಇದೆ. ಒಂದು ಇದರಲ್ಲಿ ಎಷ್ಟು ತುಂಬ ಬಿಟ್ಟಿದ್ದಾರೆ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಮಳೆ ಅಲ್ವಾ, ಕ್ಯಾಮ್ರಾ ಅಲ್ಲಿಂದ ಬರ್ತಾ ಇದೆ ನೋಡಿ. ತೆಂಗಿನ ಮರ ಸುತ್ತ ಬಂದು ಈಗ ಬಂದು ಈ ಕಡೆ ಬರ್ತಿದೆ. ಆ ಕಡೆ ವಿಡಿಯೋ ಮಾಡ್ಕೊತಾವ್ರೆ ನೋಡಿ. ಎಷ್ಟು ದೊಡ್ಡದಾಗಿ ಹೋಗ್ತಾ ಹೋಗ್ತಾ ಎಷ್ಟು ದೊಡ್ಡದಾಗಿ ಹೋಗ್ತಾ ಇದೆ.
ನಿಜ ಒಂದ್ಸಲ ಬನ್ನಿ, ಬಂದು ನೋಡಿ, ತುಂಬ ಖುಷಿಯಾಗುತ್ತೆ. ಸಣ್ಣ ಮಳೆ ನೆಂದಿದ್ದೀವಿ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ, ನನಗೆ ನೆಂದಿಲ್ಲ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ. ಆ ಥರ ಜೋರಾಗಿ ಬಂದರೆ ಮುಗೀತು ಕತೆ. ಸಕ್ಕತ್ತಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಎಷ್ಟು ವಿಡಿಯೋ ಮಾಡ್ತಾಯಿದ್ರು ಸಾಕು ಅನ್ನಿಸ್ತಾನೆ ಇಲ್ಲ ನನಗೆ, ಮಾಡ್ತಾನೇ ಇದ್ದೀನಿ. ಅವತ್ತು ಹೌದು, ಯಾವತ್ತಿತ್ತು ಡಬ್ಬಲು? ಅದೇ ಶನಿವಾರ, ಸಾಟರ್ಡೆ. ಅವತ್ತೇನು ಇಲ್ಲೆಲ್ಲ ಪೊಲೀಸ್ನವ್ರು ಹಾಕ್ಬಿಟ್ಟಿರ್ತಾರೆ. ತುಂಬ ಚೆನ್ನಾಗಿದೆ. ಫೋನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಬಂದು ನೋಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ನೋಡಿ ಫ್ರೆಂಡ್ಸ್, ಅಲ್ಲಿ ನೋಡಿದ್ದು ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಬಂದು ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತೋರಿಸ್ಬಾರ್ದ? ತೋರಿಸ್ಲೇಬೇಕು. ಮೋಡ ಮುಸುಕ್ತಾ ಇದೆ. ಮೋಡ ಮುಸುಗುತ್ತೆ ಅಂತೀವಿ ನಾವು, ಏನಂತೀರೋ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಒಟ್ಟು. ಕೊಂಚ ಗಡಗಡ ಅನ್ನತ್ತೆ ಎಲ್ಲ ಬೈಕಲ್ಲಿ ಹೋದರೆ. ಯಾಕೋ ಶೇಕ್ ಆಯ್ತಾ ಇದೆ ಫ್ರೆಂಡ್ಸ್. ಜಾಸ್ತಿ ಇಲ್ಲಿರೋದು ಬೇಡ, ಹೋಗೋಣ ಬನ್ನಿ ಅಲ್ವಾ? ನಿಮಗೆ ಬೇರೆ ವೀಡಿಯೋ ಹಾಕ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ನೋಡಿ ಸಾಕು ಬನ್ನಿ ಫ್ರೆಂಡ್ಸ್, ಯಾಕೋ ಶೇಕ್ ಆಗ್ತಾಯಿದೆ. ಹೋಗೋಣ ಮನೆಗೆ. ಅಲ್ಲ, ಇನ್ನು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಬರೋಣ. ಸಾಕಾಗಿದೆ. ನಾವು ಇದು ನಡುಗ್ತಾ ಇದ್ರೂ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ವಿ. ನೋಡಿ ಒಂಥರ ಫನ್ನಿ ಮೂಮೆಂಟ್. ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ಸಮುದ್ರಕ್ಕೆ ಬಂದಷ್ಟೇ ಫೀಲ್ ಆಗ್ತಾಯಿದೆ. ಅಪ್ಪಾ ದೇವ್ರೆ, ಏನು ಚೆನ್ನಾಗಿದೆ. ಸಮುದ್ರಕ್ಕೆ ಬಂದಿದ್ದೀವಿ, ನಾಟ್ ಡೌಟೇ ಇಲ್ಲ. ರೋಡ್ ಮಾತ್ರ ದೇವ್ರೇ, ನೋಡಿ ರೋಡ್ ಮಾತ್ರ ಈ ಥರ ಇದೆ. ರೋಡ್ ಮಾತ್ರ ಈ ಥರ ಇದೆ. ಸಮುದ್ರಕ್ಕೆ ಬಂದಿದ್ದೀವಿ, ಅದ್ಭುತವಾಗಿದೆ. ಒಂಥರ ಚೆನ್ನಾಗಿದೆ. ಒಂದು ವರ್ಷ ಬೇರೆ ಆಗಿತ್ತು ಸಮುದ್ರ. ನೋಡಿ, ಸಮುದ್ರಕ್ಕೆ ಏನು ಕಡಿಮೆ ಇಲ್ಲ ಅಲ್ವಾ? ಬಚ್ಚ, ಸಮುದ್ರಕ್ಕೆ ಏನು ಕಡಿಮೆ ಇಲ್ಲ. ಇದು ರೋಡ್ ಮಾತ್ರ ಹೌದು. ಇಲ್ಲಿ ಬರೋ ಹೊತ್ತಿಗೆ ಈ ರೋಡಲ್ಲಿ ಸಾಕಾಗೋಯ್ತು. ಬಟ್ ಸಮುದ್ರ ನೋಡಿದ್ಮೇಲಂತೂ ಅದ್ಭುತ. ಈ ನೋವೆಲ್ಲ ಮರ್ತೋಗಿತ್ತು. ಬಟ್ ಬ್ಲರ್ ಆಗಿದೆ, ಕ್ಯಾಮ್ರಾದಲ್ಲಿ ಏನು ಕಾಣ್ತಾ ಇಲ್ಲ. ಸಾರಿ. ದೇವಸ್ಥಾನ ಬಂದ್ವಿ, ಕ್ಯಾಮ್ರಾದಲ್ಲಿ ಬ್ಲರ್ ಆಗಿರೋದಕ್ಕೂ ಪ್ಯಾಲೇಸ್ ನೋಡ್ದಂಗೆ ಆಗ್ತಾಯಿದೆ. ಸಾರಿ. ನಿಜವಾಗ್ಲೂ ಈ ಮಳೆ ಎಲ್ಲ ಬಿಟ್ಟ ಮೇಲೆ ಮತ್ತೊಮ್ಮೆ ಬರಬೇಕು, ಅಷ್ಟು ಚೆನ್ನಾಗಿದೆ. ರೋಡ್ ಮಾತ್ರ ನೋಡಿ ನೆನ್ಕೊಂಡ್ರೆ ಖಂಡಿತ ಬರಲ್ಲ. ಬಟ್ ಇಲ್ಲಿನ ನೀರು, ದೇವಸ್ಥಾನ ಅದ್ಭುತವಾಗಿದೆ. ಮಳೆ ಇಲ್ಲದೆ ಇದ್ದಾಗ ಬನ್ನಿ ನೀವು ಅಷ್ಟೇ. ಪಾರ್ಟ್ 1 ಪಾರ್ಟ್ 2 ಮಾಡಾಕ್ಬೇಕು, ಅಷ್ಟು ಚೆನ್ನಾಗಿದೆ. ಬಟ್ ಕ್ಯಾಮ್ರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಮಳೆ, ಸೋನೆ, ನೀರು ಎಲ್ಲರಿಂದ ಕಾಣ್ತಾ ಇಲ್ಲ. ಸಾರಿ. ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಇವಾಗ ನೋಡಿ ನೋಡಿ ನೋಡಿ, ಸಕ್ಕತ್ತಾಗಿದೆ. ನೋಡಿ ನೋಡಿ, ಈಗ ಸಮುದ್ರನೇ ನಿಜ. ನಾನು ಹೇಳಿದ್ನಲ್ಲ, ಸಮುದ್ರನೇ. ಮಿಸ್ ಮಾಡಿಕೊಂಡ್ರೆ
ನಾನು ಬರಲ್ಲ ಅಂತಿದ್ದೆ, ನಮ್ಮ ಮನೆಯವ್ರು ಹಿಂಸೆ ಮಾಡಿ ಕರ್ಕೊಂಡು ಬಂದರು. ನೆನ್ನೆಲ್ಲ ಹೋಗಬೇಕಿತ್ತು, ಇವತ್ತು ಬಂದಿದ್ದೀವಿ ಹಿಂಸೆ ಮಾಡಿಕೊಂಡು. ಬಟ್ ಮಳೆಯಿಂದ ಬರಲ್ಲ ಬೇಡ ಅಂತ ನಾನು ಪರವಾಗಿಲ್ಲಪ್ಪ ಅಂತ. ಚೆನ್ನಾಗಿದೆ, ಅದ್ಭುತವಾಗಿದೆ ನೋಡಿ, ಪುಟಾಣಿ ಅಲೆಗಳು. ಅಲ್ವಾ, ಎಷ್ಟು ಚೆನ್ನಾಗಿದೆ. ನಮ್ಮ ಮೈಸೂರು ಹತ್ರನೇ ಇದೆ ಸಮುದ್ರ. ಸಖತ್ತಾಗಿದೆ ಅಲ್ವಾ. ಸೌಂಡ್ ನೋಡಿ, ಕೇಳ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮುರುಡೇಶ್ವರ ಫೀಲೇ ಬರ್ತಾ ಇದೆ. ಅಷ್ಟು ಉದ್ದ ದೇವಸ್ಥಾನ ಇಲ್ಲ ಅಷ್ಟೇ, ಅಷ್ಟುದ್ದ ಗೋಪುರ ಇಲ್ಲ. ಮಾಡಬಾರ್ದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಅದ್ಭುತವಾಗಿದೆ. ಪದೇ ಪದೇ ನಾನು ಅದ್ಭುತ ಅದ್ಭುತ ಅಂತ ಹೇಳ್ತಾನೆ ಇದ್ದೀನಿ. ನೋಡಿ ಅಷ್ಟು ಚೆನ್ನಾಗಿದೆ. ಏನು ಮಾಡಲಿ, ಅಲೆಗಳು. ಖುಷಿ ವಿಷಯ ಅಂದರೆ ಇದು ಉಪ್ಪು ನೀರಲ್ಲ ಅಂತ ಅಲ್ವಾ. ವಾವ್, ಮಳೆಯಲ್ಲಿ ಜೊತೆಯಲ್ಲಿ ದೇವಸ್ಥಾನದ ಒಳಗಡೆ ನಾಟ್ ವಿಡಿಯೋ ಮಾಡೋವು ಮತ್ತು ಕಾಣಿಕೆ ಹಾಕೋ ಹೋಗಿಲ್ಲ. ಈ ದೇವಸ್ಥಾನದಲ್ಲಿ ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ನೆಮ್ಮದಿ ಇದೆ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಖಂಡಿತ ಹತ್ರದಲ್ಲಿ ಇರೋಂಥ ಬನ್ನಿ, ಮಿಸ್ ಮಾಡ್ಕೋಬೇಡಿ. ನಾವು ಫಸ್ಟ್ ಟೈಮೇ ಬಂದಿರೋದು, ಬಟ್ ನೋಡಿಲ್ಲ ಅನ್ನೋರಿಗೆ ಹೇಳ್ತಾ ಇದ್ದೀನಿ. ಖಂಡಿತ ಒಂದು ಒಳ್ಳೆಯ ಪ್ಲೇಸು. ಒನ್ ಡೇ ವೀಕೆಂಡಲ್ಲಿ ಹೋಗ್ಬೋದು, ಒಂದು ದೇವಸ್ಥಾನ ನೋಡ್ಕೊಂಡು ಹೋಗ್ಬೋದು, ಮತ್ತು ಸಮುದ್ರ ನೋಡಿ ಫ್ರೆಂಡ್ಸ್. ನಾವು ಆಗ ನೋಡಿದ್ದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಸೇತುವೆಯಿಂದ ಈಗ ಇನ್ನೂ ನಿಯರೆಸ್ಟಲ್ಲಿ ಬಂದಿದ್ದೀವಿ. ದೇವಸ್ಥಾನ ಹೋಗಿ ಮತ್ತು ಈಗ ಬೃಂದಾವನಕ್ಕೆ ಬಂದಿದ್ದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿ ಅಲೆಗಳ ಶಬ್ದ. ತೊಳಕೂತ ಬರಲ್ಲ ಅದಂಗೆ, ನೀರು ಒಳಕೂತ ಬುಳಕೂತ. ನೋಡಿ ಫ್ರೆಂಡ್ಸ್, ನಾವು ಈಗ ನೋಡಿದ್ವಲ್ಲ ಅದು ಆ ಕಡೆ ಸೈಡು, ಅಲ್ಲಿ ಕಾಣ್ತಾ ಇದೆ ನೋಡಿ, ಆ ಕಡೆದು. ಈಗ ಕಾಣ್ತಾ ಇರೋದು ಇಲ್ಲಿ ಮೇಲೆ ಬಂದವು ನೋಡಿ. ಇಲ್ಲಿ ಸಣ್ಣ ಸಣ್ಣ ಗೇಟ್ಗಳು ಸ್ವಲ್ಪ ತೆಗ್ದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಹರಿತಾ ಇದೆ. ಇವರಲ್ಲಿ ಸಣ್ಣವರಲ್ಲಿ ಎಲ್ಲನೂ ತೆಗ್ದಿದ್ದಾರೆ ಸ್ವಲ್ಪ. ಇವಾಗ ನೋಡಿದ್ದು ನಾವು ಫಸ್ಟು ದೊಡ್ಡದು, ಅಲ್ಲಿ ನೋಡಿ ಜೋರಾಗಿ ಹಾರ್ತಾ ಇದೆ ನಿಮ್ಮ ಲೆಫ್ಟಲ್ಲಿ ಮೇಲೆ, ಅದು
ಅವಾಗ ನೋಡಿದ್ದು ಆ ಸೈಡ್. ಇದು ಈ ಸೈಡ್. ಹೆಂಗೆ ಧುಮುಕ್ತಾ ಇದೆ ನೋಡಿ ನೀರು. ತುಂಬ ಅದ್ಭುತವಾಗಿದೆ, ನಿಜ ತುಂಬಾ ಅದ್ಭುತವಾಗಿದೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.